ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಆಯ್ಕೆಗೆ ಎಲ್ಲರಿಗೂ ಸ್ವಾಗತ. ನೋಡಿ ಸ್ಟೂಡೆಂಟ್, ನಿನ್ನೆ ಕ್ಲಾಸಲ್ಲಿ ಮೊನ್ನೆ ಹಳೆ ವಿಡಿಯೋದಲ್ಲಿ 10 ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ವಿ. ಸೊ ಕಾರಣಾಂತರಗಳಿಂದ ಸ್ವಲ್ಪ ಇಂಟರ್ನೆಟ್ ಸಮಸ್ಯೆಯಿಂದಾಗಿ ನಾನು 10 ಕ್ವಶನ್ ಸೊಲ್ಯೂಷನ್ ಮಾಡಿ ಹಾಕಿದ್ದೆ. ಇವಾಗ ಅದರಿಂದ ಮುಂದುವರಿದ ಭಾಗ ಪಾರ್ಟ್ 2 ಅಲ್ಲಿ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ನೋಡಿ, ನಿನ್ನೆ ಕ್ಲಾಸಲ್ಲಿ 10 ಆಗಿದೆ. ಇವಾಗ ನೆಕ್ಸ್ಟ್ 10 ಕ್ವಶನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದು ಸೇಮ್ SSGD ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 21 ಫೆಬ್ರವರಿ 2020 ಫಸ್ಟ್ ಶಿಫ್ಟಲ್ಲಿ ನಡೆದಿರುವಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 11 ಏನಿದೆ, 2.3 ಬಾರ್ ಪ್ಲಸ್ 4.3 ಬಾರ್ ಇದರ ಮೌಲ್ಯ ಎಷ್ಟು? ಸೊ ನೋಡಿ ಫ್ರೆಂಡ್ಸ್, ಈ ಥರ ನೀವು ಕ್ವಶನ್ ಬಂದಿದೆ. ಏನು, ಫಸ್ಟ್ ಆಫ್ ಆಲ್ ಬಾರ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಈ 3 ಬಾರ್ ಅಂದರೆ ಇದರ ಅರ್ಥ ಏನಂದರೆ 0.3333 ಇದೇ ಥರ ಅನಂತವಾಗಿ ಹೋಗ್ತಾ ಇರುತ್ತೆ. ಇಲ್ಲ ಸರ್ 9 ಮೇಲೆ ಬಾರ್ ಇದೆ ಅಂದರೆ ಇದರ ಅರ್ಥ ಏನು? 0.999 ಇದು ಯಾವಾಗಲೂ ಭಾಗ ಹೋಗೋದೇ ಇಲ್ಲ. ಈ ಟೈಪ್ ಇರುವಂಥಕ್ಕೆ ನಮ್ಮ ಮೇಲೆ ಬಾರನ್ನು ಬರೀತಾರೆ. ಸೊ ಈ ಥರ ಕಂಟಿನ್ಯೂ 3 ಬರೆಯೋದಕ್ಕಿಂತ ಅದರ ಬದಲು ಏನು ಮಾಡ್ತಾರೆ, 0.3 ಅಂತ ಬರೆದು ಮೇಲೆ ಬಾರ್ ಹಾಕಿಬಿಟ್ರೆ ಇದರ ಅರ್ಥ ಏನು? 333 ಅಂತ ಕಂಟಿನ್ಯೂ ಇರುತ್ತೆ ಅಂತ. ಸೊ ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್, ಓಕೆ ಸರ್, ನೆಕ್ಸ್ಟ್ ಈಗ ಸಾಲ್ಯೂಷನ್ ಹೆಂಗೆ ಮಾಡೋದು? ಸೊ ಸಾಲ್ಯೂಷನ್ ನೋಡಿ, ಏನಿದೆ ಕ್ವಶನ್ನು, ಫಸ್ಟು 2.3 ಬಾರ್ ಪ್ಲಸ್ 4.3 ಬಾರ್ ಇದೆ. ಸೊ ಸಿಂಪಲ್ ಇಂಥ ಕ್ವಶನ್ಗಳಲ್ಲಿ ಏನು ಮಾಡಬೇಕು, ಎದ್ರ ಮೇಲೆ ಬಾರ್ ಇದೆಯಲ್ಲ ಡಿವೈಡೆಡ್ ಬೈ 9 ಹಾಕಿಬಿಟ್ರೆ ಅದು ಆನ್ಸರ್ ಬಂದ್ಬಿಡುತ್ತೆ. ಏನು ಸರ್? ಸೊ ಇವಾಗ ನೋಡಿ, 3 ಅಂದರೆ ಡಿವೈಡೆಡ್ ಬೈ 9. ಸೊ ಆಟೋಮೆಟಿಕ್ ನಿಮ್ದು ಏನಾಗ್ಬಿಡುತ್ತೆ, ಬಾರ್ ಹೋಗ್ಬಿಡುತ್ತೆ. ಅದೇ ಥರ ಪ್ಲಸ್ 3 ಡಿವೈಡೆಡ್ ಬೈ 9. ಕ್ಲಿಯರಾ? ಸೊ ಇವಾಗ ನೋಡಿ, ಮಿಶ್ರ ಭಿನ್ನರಾಶಿ ಆಯ್ತಲ್ಲ ಇದು, ಇದನ್ನು ಮಿಶ್ರ ಭಿನ್ನರಾಶಿ ಆಯಿತು. ನೋಡಿ, ನಾರ್ಮಲ್ ಭಿನ್ನರಾಶಿ ತೊಗೊಂಬರಿ ಏನು ಮಾಡಬೇಕು, 9 2 18 ಬಂದ ಉತ್ತರಕ್ಕೆ ಪ್ಲಸ್ ಮಾಡಿ. 9 2 18 3 21 ಬೈ 9 ಪ್ಲಸ್ ಅದೇ ಥರ 9 4 36 39 ಬೈ 4. ಎರಡು ಬೇಸ್ ಸಮ ಇದ್ದಾವೆ, ಮೇಲಿನ ಮೇಲೆ ಕೂಡ್ತವೆ ನೋಡಿ. ಬೇಸ್ ಸಮ ಇದ್ರೆ ಏನಾಗುತ್ತೆ, ಇದೆಷ್ಟಾಗುತ್ತೆ 39 ಪ್ಲಸ್ 21 ಅಂದರೆ ಎಷ್ಟಾಗುತ್ತೆ, 60 ಡಿವೈಡೆಡ್ ಬೈ 9. ಅದೇ ಥರ ಕಟ್ತಾ ಹೊಡ್ರಿ, 3 ಮಗ್ಗಿಲೆ 3 3 ಅಂದರೆ ಎಷ್ಟು ಬಂತು ಆನ್ಸರ್, 20/3. ಸೊ ಆನ್ಸರ್ ಏನಾಗುತ್ತೆ, 20/3. ಸಿಂಪಲ್, ಅರ್ಥ ಆಯ್ತಲ್ಲ. ಇವಾಗ ಯಾವುದೇ 4 ಮೇಲೆ ಬಾರ್ ಇದ್ರೆ ಇದ್ರ ಅರ್ಥ ಏನು ತೊಗೋಬೇಕು, 4/9. 6 ಮೇಲೆ ಬಾರ್ ಇದ್ರೆ ಏನು ತೊಗೋಬೇಕು, 6/9. ಈ ಥರ ಮಾಡಿದ್ರೆ ನಿಮ್ದು ಏನಾಗುತ್ತೆ, ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಒಂದು ತ್ರಿಭುಜದ ಪಾದವು ಅದರ ಎತ್ತರದ 5/7 ಮತ್ತು ತ್ರಿಭುಜದ ವಿಸ್ತೀರ್ಣ 18.207 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಹಾಗಾದರೆ ತ್ರಿಭುಜದ ಎತ್ತರವನ್ನು ಕಂಡುಹಿಡಿಯಿರಿ. ನೋಡಿ ಸ್ಟೂಡೆಂಟ್ಸ್, ಏನು ಕೊಟ್ಟಿದ್ದಾನೆ, ಪಾಯಿಂಟಲ್ಲಿ ಕೊಟ್ಟಿದ್ದಾನೆ. ಈ ಥರ ಪ್ರಾಬ್ಲಮ್ಸ್ಗಳಿಗೆ ನೋಡಿ ಕಷ್ಟ ಇದೆಯಲ್ಲ, ಮಾಡೋಣ, ಹೇಗೆ ಮಾಡೋಣ. ಸೊ ನೋಡಿ, ಒಂದು ತ್ರಿಭುಜದ ಪಾದ ಏನು ಕೊಟ್ಟಿದ್ದಾನೆ, ಅದರ ಎತ್ತರದ 5/7 ಎದರದು, 5/7 ಎದರದು ಎತ್ತರದ. ಕ್ಲಿಯರಾ? ಸೊ ಇವಾಗ ನೋಡಿ, ನಾನೇನು ನನ್ನ ಪಾತ್ರ ಇದು 5x ಅಂತ ಕನ್ಸಿಡರ್ ಮಾಡಿ, ಇದು 7x ಅಂತ ಕನ್ಸಿಡರ್ ಮಾಡಿ. ಹೌದಾ? ಅದೇ ಥರ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ವಿಸ್ತೀರ್ಣ ಕೊಟ್ಟಿದ್ದಾನೆ ಎಷ್ಟು, 18.207 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾನೆ. ಸೊ ನಿಮಗೆಲ್ಲ ಗೊತ್ತಿರಬೇಕು ಫಾರ್ಮುಲಾ ಏನಿದೆ ಸರ್. ಸೊ ವಿಸ್ತೀರ್ಣ = 1/2 ಇಂಟು ಪಾದ ಇಂಟು ಎತ್ತರ. ಫಾರ್ಮುಲಾ ಇದೆ. ಓಕೆ, ತ್ರಿಭುಜದ, ಯಾಕಂದರೆ ನೋಡಿ ತ್ರಿಭುಜದ ಪಾದ ಇಂಟು ಎತ್ತರ ಏನಾಗುತ್ತೆ, 1/2 ಹೈಟ್ ಇಂಟು ಬ್ರೆತ್. ಫಾರ್ಮುಲಾ ಇದು. ಹೌದಾ? ಸೊ ನೆಕ್ಸ್ಟ್ ನೋಡಿ, ಹಾಗಾದರೆ ಫಾರ್ಮುಲಾ ಹಾಕ್ರಿ. ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾನೆ, ನಾನು ನೋಡಿ ಇವಾಗ ಇದನ್ನು ಪಾಯಿಂಟಲ್ಲಿ ಇರೋದನ್ನು ಕನ್ವರ್ಟ್ ಮಾಡ್ಕೊತೀನಿ. ಯಾವ ಥರ ಸರ್, 18.207 ಇದೆಯಲ್ಲ, ನಾನೇನು ಮಾಡ್ತೀನಿ, 18,207 ಎಷ್ಟು ಪಾಯಿಂಟ್ ಕೊಟ್ಟು ನಾನು ಕೆಳಗಡೆ 1000 ಹತ್ತೈತೀನಿ. ಯಾಕೆಂದ್ರೆ 1000 ತೊಗೊಂಡೆ, 3 ಪಾಯಿಂಟ್ನ ಸರಿ ಸಿಗಬೇಕಲ್ಲ, ಅದಕ್ಕೋಸ್ಕರ ನಾನು ಕಡ್ತಾ ಹೊಡೆಯೋದಕ್ಕೆ ಅನುಕೂಲ ಆಗೋದಕ್ಕೆ 1000 ಮಾಡಿದೆ. ಅದೇ ಥರ 1/2 ಪಾದ ಅಂದರೆ ಎಷ್ಟಿದೆ, 5x ಇಂಟು 7x. ನೋಡ್ರಿ, ಎಲ್ಲಿ ಪಾಸಿಬಲ್ ಕಡ್ತಾ ಡೈರೆಕ್ಟ್ ಅಂತ 7 ಮಿಗಿಲು ನೋಡ್ರಿ, 7 1 7 2 14 7 6 42 7 1 ಹೋಯ್ತು ಕಡ್ತಾ. ಅದೇ ಥರ 2ರಲ್ಲಿ ನೋಡ್ರಿ, 2 5 10 500 ಸರ್ ಉಳಿತೇನ್ರಿ. ಸೊ ಇವಾಗ ನೋಡಿ ಎಕ್ಸ್ ನೋಡ್ರಿ, ಎಕ್ಸ್ ನೋಡಿ
ಏನೇನು ಉಳಿತು ಇವಾಗ ಎಕ್ಸ್ ಎಕ್ಸ್ ಉಳಿತಂದರೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಈ 5 ಈ ಸೈಡ್ ತೊಗೊಂಬಂದರೆ 2601 ಡಿವೈಡೆಡ್ ಬೈ ಈ 5 ಕೆಳಗಡೆ ಗುಣಾಕಾರ ಮಾಡಿದ್ರೆ 2500 ಆಯಿತು. ಕ್ಲಿಯರಾ? ಇವಾಗ ನೋಡಿ ಇದ್ರದ್ದು ಏನಾಗುತ್ತೆ ವರ್ಗಮೂಲ ಎಕ್ಸ್ ಇಸ್ಕೊಲ್ಟ್ ಏನಾಗುತ್ತೆ ಟೋಟಲ್ ವರ್ಗಮೂಲ ಆಗುತ್ತೆ 2601 ಡಿವೈಡೆಡ್ ಬೈ 2500. ಸೊ ಎದರ ವರ್ಗಪ್ಪ ಅಂದರೆ ಇದು 51/50. ಸೊ ಎಕ್ಸ್ ವ್ಯಾಲ್ಯೂ 80, 51/50. ಇವಾಗ ನಮಗೆ ಯಾವ್ದು ಕೇಳಿದ್ದಾರೆ ಹಾಗಾದರೆ ತ್ರಿಭುಜದ ಎತ್ತರ ಕೇಳಿದಾನೆ. ಎತ್ತರ ಅಂದರೆ ಏನಾಗುತ್ತೆ ನೋಡಿ 7x. ಸೊ ಈಗ 7x ಅಂದರೆ ಏನಿದೆ ಸೊ ನೋಡಿ ಸೊ ಎತ್ತರ ಈಕ್ವಲ್ ಟು ಏನಿದೆ 7x ಇದೆ. ಸೊ 7 ಸೊ ಎಕ್ಸ್ ಅಂದರೆ ಏನು ಬಂದಿದೆ 51/50. 51/50. ಸೊ 7ರಲ್ಲಿ ಗುಣಾಕಾರ ಮಾಡಿ 7 7 ಇಲ್ಲಿ 357ಕ್ಕೆ 50ರಲ್ಲಿ ಭಾಗಾಕಾರ ಮಾಡಿದ್ರೆ ನನಗೆ ಕರೆಕ್ಟ್ ಆನ್ಸರ್ ಏನು ಬರುತ್ತೆ 7.14 ಬರುತ್ತೆ. ಕ್ಲಿಯರಾ? ನೆಕ್ಸ್ಟ್ ನೋಡ್ರಿ, ಒಟ್ಟು ವಸ್ತುಗಳ ಪೈಕಿ 70% 20% ಲಾಭದಲ್ಲಿ ಮಾರಾಟ ಮಾಡಲಾಗಿದ್ದಾರೆ ಮತ್ತು ಉಳಿದವುಗಳನ್ನು 10% ನಷ್ಟದಲ್ಲಿ ಮಾರಾಟ ಮಾಡಲಾಗಿದ್ದಾರೆ. ದೊರೆತ ಒಟ್ಟು ಲಾಭ ಎಷ್ಟು? ಬಟ್ ಸ್ಟೂಡೆಂಟ್ಸ್, ಈ ಥರ ಪ್ರಾಬ್ಲಮ್ಗಳಿಗೆ ನಾನೇನು ಮಾಡಿದೆ 100 ಕನ್ಸಿಡರ್ ಮಾಡ್ತೀನಿ. ಏನು 100 ವಸ್ತು ತೊಗೊಳ್ಳೋಣ ಅಂತ ತಿಳ್ಕೊಳ್ಳಿ. ಎಷ್ಟು ರೂಪಾಯಿ ಕೊಟ್ಟು 100 ರೂಪಾಯಿ ಕೊಟ್ಟು ಏನು 100 ವಸ್ತು. ಓಕೆ, 100 ವಸ್ತುನ ತೊಗೊಂಡಿದ್ದಾನೆ. ಎಷ್ಟು 100 ರೂಪಾಯಿ ಕೊಟ್ಟು ನಾನೇನು ಇಮ್ಯಾಜಿನ್ ಮಾಡ್ತೀನಿ ಅದರಲ್ಲಿ 100 ವಸ್ತುನಲ್ಲಿ 70 ವಸ್ತುನ ಎಷ್ಟಕ್ಕೆ 20% ಲಾಭದಲ್ಲಿ ಅಂದರೆ 120 ಡಿವೈಡೆಡ್ ಬೈ 100 ಅಂದರೆ ಎಷ್ಟು ಲಾಭದಲ್ಲಿ ಮಾಡಿದ್ರೆ 0 ಈ 0 ಈ 0 ಈ 0 12 ಎಷ್ಟಾಯಿತು 84 ಆಯಿತು. ಇದೇ 100ರಲ್ಲಿ ಉಳಿದವು ಎಷ್ಟು ಇನ್ನು 30 ವಸ್ತುಗಳು ಅದು ಎಷ್ಟು ನುಕ್ಸಾನಲ್ಲಿ ಮಾಡಿದಾನೆ. ಎಷ್ಟು 10% ನುಕ್ಸಾನ್ ಆದರೆ ಏನು ಬರ್ಕೊತೀರಿ 90 ಡಿವೈಡೆಡ್ ಬೈ 100 ಈ 0 ಈ 0 ಈ 0 39 ಎಷ್ಟಾಯಿತು 27 ಆಯಿತು. ಹೌದಾ? ಹಾಗಿದ್ರೆ ಈ 70 ವಸ್ತುಗಳು ಮಾರಿದಾಗ 84 ರೂಪಾಯಿ ಲಾಭ ಆಗಿದೆ. ಮುಂದೆ 30 ವಸ್ತುಗಳನ್ನು 10% ಲಾಸಲ್ಲಿ ಮಾಡಿದ್ರೆ ಇಷ್ಟಾಗಿದೆ. ಅಂದರೆ ಎಷ್ಟು ರೂಪಾಯಿ ಟೋಟಲ್ ಎಷ್ಟು ರೂಪಾಯಿ ಆಯಿತು ಕೂಡಿಸಿ 84ರಲ್ಲಿ 27 ಕೂಡಿಸಿ ಎಷ್ಟಾಗುತ್ತೆ 111. ಬಟ್ ಆ್ಯಕ್ಚುಲಿ ಅಮೌಂಟ್ ಎಷ್ಟು ತಂದಿದ್ದಾರೆ 100 ರೂಪಾಯಿ ಕೊಟ್ಟು. ಬಟ್ 111 ರೂಪಾಯಿ ಅಂದರೆ ಆಟೋಮೆಟಿಕ್ ಎಷ್ಟು ಪರ್ಸೆಂಟ್ ಲಾಭ ಆಯಿತು 11% ಲಾಭ ಆಯಿತು. ಸೊ ಆನ್ಸರ್ ಕರೆಕ್ಟ್ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಅನುಪಾತ. ಒಂದು ಮಿಶ್ರಣದಲ್ಲಿ ಹಾಲು ಮತ್ತು ನೀರು 2:3 ಅನುಪಾತದಲ್ಲಿದೆ. ಸೊ ಇವಾಗ ನೋಡಿ ಹಾಲು ಮತ್ತು ನೀರಿನ ಅನುಪಾತ. ಸೊ ನೋಡಿ ಹಾಲು ಮತ್ತು ನೀರಿನ ಅನುಪಾತ ಕೊಟ್ಟ ಎಷ್ಟು 2:3. ಹೌದಾ? ಈ ಮಿಶ್ರಣಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಲಾಗುತ್ತದೆ. ಸೊ ಈ ಮಿಶ್ರಣಕ್ಕೆ ಏನು ಮಾಡಿದ್ರೆ ಹಾಲನ್ನು ಸೇರಿಸಿದ್ರೆ ಎಷ್ಟು ಗೊತ್ತಿಲ್ಲ. ಎಷ್ಟು ನಾನು ಇವಾಗ ಒಂದು ಪ್ಲಸ್ ಏನೋ ಎಕ್ಸ್ ಅಂತ ಅನ್ಕೊತೀನಿ. ಎಷ್ಟು ಹಾಲು ಸೇರಿಸಿದ್ದಾರೆ. ಸೊ ಆಟೋಮೆಟಿಕ್ ನೀರಿನ ಅನುಪಾತ ಏನಾಗಿದೆ ಅದು ಹಾಕಿದ ತಕ್ಷಣ 10:3 ಆಗಿದೆ. ಹೌದಾ? ಸೊ ನೋಡಿ ಈ ನೀರಲ್ಲಿ ಏನಾದರೂ ಚೇಂಜ್ ಆಗಿದೆ ಏನೋ ರೇಷಿಯೋ ಇಲ್ಲ. 3 ಇರೋದು ಇವಾಗಲೂ 3 ಇದೆ. ಕಾರಣ ಏನಂದರೆ ನೀರು ಹಾಕಿಲ್ಲ, ಅಲ್ಲಿ ಹಾಕಿರೋದೇನು ಹಾಲು. ಸೊ ಹಾಗಾಗಿ ಹಾಲಿನ ರೇಷಿಯೋ ಮಾತ್ರ ಚೇಂಜ್ ಆಗಬೇಕು. ಅದೇ ಥರ ಚೇಂಜ್ ಆಗಿದೆ. 2 ಇರೋದು 10 ಆಗಿದೆ ಅಂದರೆ ಹಾಲನ್ನು ಮಿಕ್ಸ್ ಮಾಡಿದ್ದಾರೆ. ಬಟ್ ಕ್ವಶನಲ್ಲಿ ಏನು ಕೇಳ್ತಿದ್ದಾರೆ, ಹಾಗಾದರೆ ಆರಂಭದಲ್ಲಿದ್ದ ಮಿಶ್ರಣಕ್ಕೆ ಶೇಕಡ ಎಷ್ಟು ಹಾಲನ್ನು ಸೇರಿಸಲಾಯಿತು? ಫಸ್ಟ್ ಆಫ್ ಆಲ್ ನೋಡ್ರಿ, ನಾ ಪ್ಲಸ್ ಎಕ್ಸ್ ಬರೆದಿನಲ್ಲ ಇವಾಗ. ಸೊ ಫಸ್ಟ್ ಮುಂಚೆ ಎಷ್ಟಿತ್ತು ನೋಡಿ ಮಿಶ್ರಣ 2 3 ಕೂಡಿಸಿದ್ರೆ ಎಷ್ಟು 5 ಇತ್ತು. ಹೌದಾ? ಬಟ್ ಇವಾಗ ನೋಡಿ ಎಷ್ಟು 2 ಇರೋ ಅನುಪಾತವು ಎಷ್ಟು 10 ಆಗ್ತಿದೆ ಅಂದರೆ ಎಷ್ಟು ಮಿಶ್ರಣ ಮಾಡಿದ್ದಾನೆ 8. ಹೌದಾ? ಅರ್ಥ ಆಯ್ತಾ? ನೋಡಿ 2 ಇರೋದು ಅನುಪಾತ 10 ಆಗ್ತಾ ಇದೆ ಅಂದರೆ ಎಷ್ಟು ಮಿಶ್ರಣ ಮಾಡಿದರೆ 8 ಅನುಪಾತ ಮಿಶ್ರಣ ಮಾಡಿದ್ದಾರೆ. ಹಾಗಾಗಿ ಮುಂಚೆ ಎಷ್ಟಿತ್ತು 2 3 ಅನುಪಾತ ಮುಂಚೆ ಮಿಶ್ರಣ 5 ಇತ್ತು. ಇವಾಗ 8 ಏನು ಹಾಲು ಹಾಕಿದ್ದಾರೆ ಅಂದರೆ ಇಂಟು 100. ಸೊ ಪರ್ಸೆಂಟೇಜ್ ಕಂಡುಹಿಡಿಬೇಕು. ಸೊ 5 ಒಂದಲೇ 5 28 ಎಷ್ಟಾಗುತ್ತೆ 160. ಸೊ 160% ಏನಾಗುತ್ತೆ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ? ಓಕೆ, ನೆಕ್ಸ್ಟ್ 15ನೇ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. 512ರ 64% ಪ್ಲಸ್
215ರ 46% ಮೌಲ್ಯ ಎಷ್ಟು? ಸೊ 512 ಪ್ಲಸ್ ಇಂಟು 64% ಪ್ಲಸ್ ನೆಕ್ಸ್ಟು 215ರ 46%. ನೋಡಿ ಸ್ಟೂಡೆಂಟ್ಸ್, ಎಷ್ಟು ದೊಡ್ಡ ಮೊತ್ತ ಇದೆ, ಏನು ಮಾಡೋಕ್ಕಾಗಲ್ಲ, ಗುಣಾಕಾರ ಮಾಡಲೇಬೇಕು. ಫಸ್ಟ್ ಏನು ಮಾಡಿ, ಇವೆರಡನ್ನು ಗುಣಾಕಾರ ಮಾಡಿ, ಇವೆರಡನ್ನು ಗುಣಾಕಾರ ಮಾಡಿ. ಆಮೇಲೆ ಪರ್ಸೆಂಟೇಜನ್ನು ಕೆಳಗಡೆ ನಾನು ನಿಮಗೊಂದು ಟ್ರಿಕ್ಸ್ ಹೇಳ್ತೀನಿ. ಫಸ್ಟ್ ಏನು ಮಾಡಿ, 512ಕ್ಕೆ 64 ಭಾಗಾಕಾರ ಮಾಡಿ. ಓಕೆ, ಫಸ್ಟ್ ನೋಡಿ, 4 2 8, 4 1 4, 4 5 20, 6 ಗುಣಾಕಾರ ಮಾಡಿ, 6 2 12, 6 1 6 1 7, 6 5 30. ಎಷ್ಟು ಬಂತು? 8 6 7 2 32 7 6 8 ಬಂತು. ಅದೇ ಥರ ಇದನ್ನ ಇಂಟು ಮಾಡಿ, 215ಕ್ಕೆ 46 ಫಸ್ಟ್ 6 ಮಾಡಿ, 6 5 30, 6 1 6 3 9, ನೆಕ್ಸ್ಟ್ 6 2 12, 4 4 5 20, 4 1 4 2 6, 4 2 8 ಕೂಡಿಸಿ 0 9 8 8 1 9. ಹೌದಾ? ಸೊ 9890 ಬಂತು. ಸೊ ಮಧ್ಯೆ ಏನಿದೆ? ಪ್ಲಸ್ ಇದೆ ಸರ್, ಪರ್ಸೆಂಟೇಜ್ ಆಮೇಲೆ ಮಾಡೋಣ, ಪರ್ಸೆಂಟೇಜ್ ವರಿ ಮಾಡ್ಕೋಬೇಡಿ. ನೋಡಿ ಎಷ್ಟು ಫಸ್ಟ್ ಕೂಡಿಸ್ರಿ, ಇದರಲ್ಲಿ 9890 ಕೂಡಿಸಿದ್ರೆ 8 9 6 15 7 8 15 1 16. ಸೊ ನಾನಿಲ್ಲಿ ಮೇಲೆ ಬರಿತೀನಿ ನೋಡಿ. ಸೊ ಈ 32768ಗೆ ಎಷ್ಟು? 9890ನ ಕೂಡಿಸಿ 8 9 6 15 7 8 15 1 16 9 10 12 3 42,658 ಆಯ್ತು. ಬಟ್ ಪರ್ಸೆಂಟೇಜ್ ಅಂದ್ರೇನು? ಹೌದಾ? ಪರ್ಸೆಂಟೇಜ್ ಅಂದ್ರೇನು? 1/100. ಹಾಗಾಗಿ ನೀವು ಎರಡನ್ನು ಬಿಟ್ಟು ಪಾಯಿಂಟ್ ಕೊಡಿ, ಅಂದ್ರೆ ಏನಾಗುತ್ತೆ? 426.58 ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಪಿ ಮತ್ತು ಕ್ಯೂ ಎಂಬ ಇಬ್ಬರು ವ್ಯಕ್ತಿಗಳು ಒಟ್ಟಾಗಿ ಕೆಲಸವನ್ನು 30 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಅದೇ ಕೆಲಸವನ್ನು ಕ್ಯೂ ಮತ್ತು ಆರ್ಗಳು ಒಟ್ಟಾಗಿ 37.5. ನೋಡಿ ಸ್ಟೂಡೆಂಟ್ಸ್, ನಾನು ಯಾವಾಗಲೂ ಹೇಳ್ತೀನಲ್ಲ, ಈ 37.5 ಅನ್ನೋ ಬದಲಿ ಏನು ತೊಗೋಬೇಕು ನಾವೀಗ? 75/2 ಇಷ್ಟು ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಬರುತ್ತೆ. ಪಾಯಿಂಟಲ್ಲಿ ಕಷ್ಟ ಇದೆ, ಹಾಗಾಗಿ ಏನು ಮಾಡಬೇಕು? 37.5 ಅಂದರೂ ಒಂದೇ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, 37.5 ಅಂದರೂ ಒಂದೇ. ಅದ್ರ ಬದಲಿ ಏನು? 1/2 ತೊಗೊಳ್ಳಿ. ಮಿಶ್ರ ಭಿನ್ನರಾಶಿ ಇರೋದನ್ನು ಕನ್ವರ್ಟ್ ಮಾಡಿದ್ರೆ ಏನು ಬರುತ್ತೆ? ಅದು 75/2 ಬರುತ್ತೆ. ನಾನು ಅದನ್ನೇ ಅಪ್ಲೈ ಮಾಡ್ತೀನಿ ಇವಾಗ. ನೋಡಿ, ಪಿ ಮತ್ತು ಕ್ಯೂ ನಾನಿವಾಗ ನೋಡಿ, ಪಿ ಪ್ಲಸ್ ಕ್ಯೂ. ಓಕೆ, ಪಿ ಪ್ಲಸ್ ಕ್ಯೂ ಎಷ್ಟು ದಿನದಲ್ಲಿ ಮಾಡ್ತಾ ಇದ್ದಾರೆ? ಪಿ ಪ್ಲಸ್ ಕ್ಯೂ ಎಷ್ಟು ದಿನದಲ್ಲಿ? 30 ದಿನದಲ್ಲಿ. ನೆಕ್ಸ್ಟ್ ಏನು ಮಾಡ್ತಿದ್ದಾರೆ? ಕ್ಯೂ ಮತ್ತು ಆರ್. ಕ್ಯೂ ಪ್ಲಸ್ ಆರು ಎಷ್ಟು ದಿನದಲ್ಲಿ? 37.5. ನಾನು ಆವಾಗಲೇ ಹೇಳಿದ್ಮೇಲೆ ಡಿಸ್ಕಷನ್ ಮಾಡಿದೆ, 37 ಅಂದರೂ ಒಂದೇ, 75/2 ಅಂದರೂ ಒಂದೇ. ನೆಕ್ಸ್ಟ್ ಮತ್ತೆ ಮುಂದೆ 6 ಮತ್ತು ಪಿ ಜೊತೆಗೂಡಿ ಎಷ್ಟು ದಿನದಲ್ಲಿ ಮಾಡ್ತಾ ಇದ್ದಾರೆ? 150 ದಿನದಲ್ಲಿ. ಹೌದಾ? ಹಾಗಾದರೆ ನಾನೇನು ಮಾಡ್ತೀನಿ? ಲಸನ ತಗೊಳ್ಳಿ. ನಿಮಗೆ ಗೊತ್ತಿರಬೇಕು, ಲಸ ಏನು? ಭಿನ್ನರಾಶಿಗಳ ಲಸ ಹೆಂಗೆ ತೆಗಿಬೇಕು? ಮೇಲಿಂದ್ರಲ್ಲ ಲಸ, ಕೆಳಗಿಂದ್ರದ್ದು ಮೋಸ. ಸೊ ನಾನು ಡೈರೆಕ್ಟ್ ಇವಾಗ LCM ಏನು ತೋರ್ತೀನಿ? 150. ಏನಾಗುತ್ತೆ? ಇದು ಟೋಟಲ್ ವರ್ಕ್ ಆಗುತ್ತೆ. ಕ್ಲಿಯರಾ? ಹಾಗಾದರೆ ಪಿ ಪ್ಲಸ್ ಕ್ಯೂ ಒಂದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ? 150 ಕೆಲಸನ 30 ದಿನದಲ್ಲಿ ತೊಗೊಂಡ್ರೆ ಎಷ್ಟು ದಿನ ಆಯಿತು? 5. ಒಂದು ದಿನಕ್ಕೆ 5 ಕ್ಷಮತೆ ಆಯಿತು. ಅದೇ ಥರ ಕ್ಯೂ ಪ್ಲಸ್ ಆರು 75 ಭಾಗಾಕಾರ ಮಾಡಿದ್ರೆ 2 ಬರುತ್ತೆ. ಈ ಕೆಳಗಿನ 2 ಮೇಲೆ ಹೋದರೆ ಎಷ್ಟಾಗುತ್ತೆ? ಇವ್ರ ಎಫಿಷಿಯನ್ಸಿ ಎಷ್ಟು ಬಂತು? 4. ಅದೇ ಥರ ಆರ್ ಪ್ಲಸ್ 150 ಕೆಲಸನ 150 ದಿನದಲ್ಲಿ ಮಾಡಿದರೆ ಎಷ್ಟಾಗುತ್ತೆ? 1 ಕೆಲಸ ಆಗುತ್ತೆ. ಇವ್ರ ಕೆಪಾಸಿಟಿ ಒಂದು ದಿನಕ್ಕೆ 1 ಕೆಲಸ ಆಯಿತು. ಹಾಗಾದರೆ ಕ್ವಶನಲ್ಲಿ ಏನು ಕೇಳಿದ್ದಾರೆ? ಎಲ್ಲ 3 ಜನರು ಒಟ್ಟಿಗೆ ಸೇರಿ ಕೆಲಸ ಮಾಡುತ್ತಾರೆ. ಅದೇ ಕೆಲಸವನ್ನು ಎಷ್ಟು ದಿನ? ಹಾಗಾದರೆ ಇವ್ರು 3 ಜನ ಕೂಡಿದ್ರೆ ಎಷ್ಟು ಕೆಲಸ ಆಗುತ್ತೆ? 5 4 9 10 ಕೆಲಸ. ಹಾಗಾಗಿ ನೀವೇನು ಮಾಡ್ತೀರಾ ಹೇಳಿ? 150ಕ್ಕೆ /10 ಮಾಡ್ತೀರಾ. ಓಕೆ, 0 0 ಹೋಯ್ತು ಸರ್, 15 ದಿನ ಅಂತ ಆನ್ಸರ್ ಕೊಡ್ತೀರಾ. ಬಟ್ ದಿಸ್ ಈಸ್ ರಾಂಗ್ ಆನ್ಸರ್. ಇದು ರಾಂಗ್ ಆಗುತ್ತೆ. ಯಾಕಂದರೆ ಹೇಳ್ತೀನಿ ನೋಡಿ ಸ್ಟೂಡೆಂಟ್ಸ್, ಈಗ ನೋಡಿ, ಈಗ 10 ಕೆಲಸ ಅನ್ನೋದು ನೋಡಿ ಎರಡೆರಡು ಸರಿ ಆಗಿದೆ. ಯಾಕಂದರೆ ಪಿ ಇಲ್ಲಿ ಬಂದಿದ್ದಾನೆ, ಪಿ ಇಲ್ಲಿ ಬಂದಿದ್ದಾನೆ.
ಕ್ಯೂ ನೋಡಿ ಇಲ್ಲಿ ಇದ್ದಾನೆ, ಇಲ್ಲಿ ಇದ್ದಾನೆ. ಆರ್ ನೋಡಿ ಇವ್ರ ಜೊತೆನೂ ಬಂದಿದ್ದಾನೆ, ಪಿ ಜೊತೆನೂ ಬಂದಿದ್ದಾನೆ. ಅಂದರೆ ಒಬ್ಬ ವ್ಯಕ್ತಿ ಎರಡೆರಡು ಸರಿ ಬಂದಿರೋದ್ರಿಂದ ಅವ್ರ ಕೆಲಸನೂ ಎರಡೆರಡು ಸರಿ ಕೌಂಟ್ ಆಗಿರುತ್ತೆ. ಹಾಗಾಗಿ 2 ಸರಿ ಬಂದಿರೋದನ್ನ ನೀವು ಏನು ಮಾಡಬೇಕು, ಡಿವೈಡೆಡ್ ಬೈ 2 ಮಾಡಿಕೊಂಡು ಟೋಟಲ್ ಎಷ್ಟು, ಹಾಗಾದರೆ 3 ಜನ ಮಾಡಿದರೆ ಒಂದು ದಿನಕ್ಕೆ ಎಷ್ಟಾಗುತ್ತೆ, 5 ಕೆಲಸ ಆಗುತ್ತೆ. ಅರ್ಥ ಆಯ್ತಾ? ಸೊ ಹಾಗಾದರೆ ಒಂದು ದಿನಕ್ಕೆ 3 ಜನ ಕೂಡಿದ್ರೆ 5 ಕೆಲಸ ಆಯಿತು. ಬಟ್ ಟೋಟಲ್ ಇರೋ ಕೆಲಸ ಎಷ್ಟು, 150 ಡಿವೈಡೆಡ್ ಬೈ 5 ಮಾಡಿರಿ. 5 ಅಂದರೆ 5 30. ಸೊ ಆನ್ಸರ್ ಏನು ಬರುತ್ತೆ, 30 ದಿನ. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಇಬ್ಬಿಬ್ರದ್ದು ಕೊಟ್ಟರೆ ಫಿಕ್ಸಲ್ಲಿ ಏನು ಮಾಡಬೇಕು, 3 ಜನ ಕೂಡಿಸಿದ ತಕ್ಷಣ ಅದರ ಅರ್ಧನ ಮಾಡಬೇಕು. ನೆಕ್ಸ್ಟ್ ನೋಡಿ, ಒಬ್ಬ ವ್ಯಕ್ತಿಯು 1 ರೂಪಾಯಿಗೆ 35 ಪೆನ್ನನ್ನು ಖರೀದಿಸಿದ್ದಾನೆ. ಅಂದರೆ 1 ರೂಪಾಯಿ ಇದೇನಾಯಿತು, 1 ರುಪೀಸ್, 1 ರುಪೀಸ್ ಇದೇನಾಯಿತು, ಸಿ ಪಿ. ಹೌದಾ? ಎಷ್ಟು ಪೆನ್ ಖರೀದಿಸಿದ್ದಾನೆ, 35 ಪೆನ್ ಖರೀದಿಸಿದ್ದಾನೆ. ಹೌದಾ? ನೆಕ್ಸ್ಟ್ ನೋಡಿ, ಅವನು ಶೇಕಡ 40 ಲಾಭ ಗಳಿಸಿದರೆ, ನೋಡ್ರಿ ಎಷ್ಟು ಲಾಭ ಗಳಿಸಿದ್ರೆ, 40 ಲಾಭ ಅಂದರೆ 1 ರೂಪಾಯಿಗೆ 40 ಲಾಭ ಅಂದರೆ 140 ಡಿವೈಡೆಡ್ ಬೈ 100. ಹೌದಾ? ಈ ಜೀರೋ ಅಂದರೆ ಎಷ್ಟು ಬಂತು, 14/10 ಅಂದರೆ ಎಷ್ಟು ಬಂತು, 1 ರೂಪಾಯಿ 40 ಪೈಸೆ. ಅಂದರೆ ಎಷ್ಟಕ್ಕೆ ಮಾರಿದಾನೆ, ಇದೇನಾಯಿತು, ಎಸ್ ಪಿ ಮಾರಿದ ಬೆಲೆ ಬಂತು, ಎಷ್ಟಾಯಿತು, 1 ರೂಪಾಯಿ 40 ಪೈಸೆ. ಬಟ್ ಅವನು ಕೇಳ್ತಿದ್ದಾನೆ, ಹಾಗಾದರೆ 1 ರೂಪಾಯಿಗೆ ಎಷ್ಟು ಪೆನ್ನುಗಳು ಮಾರಾಟಬಲ್ಲವು? ಸೊ ಯುರೋಪ್ ಪೆನ್ನುಗಳು ಎಷ್ಟು, 35. 1 ಪೆನ್ನಿಗೆ 1 ರೂಪಾಯಿ 40 ಪೈಸೆ ಮಾಡಿದರೆ ಎಷ್ಟು ಪೆನ್ ಮಾರ್ಬೋದು, ಗುಣಾಕಾರ ಮಾಡಿ. ನೋಡಿ ಸಿಂಪಲ್, ನಾನು ಏನು ಮಾಡ್ತೀನಿ, ಈ 35 ಮೇಲೆ 0 ತೋತೀನಿ, ಕೆಳಗಡೆ 14. ಯಾಕೆ ಅಂದರೆ ಪಾಯಿಂಟನ್ನು ತೆಗೆದಿದ್ದೀನಿ. ಹಾಗಾಗಿ ನೋಡಿ ಇವಾಗ ಕಟ್ತಾ ನೋಡಿ, 14ರ ಮುಗಿ ಹೊಡಿ, 14 ಒಂದಲೇ 14 ಎರಡಲೇ 28. ಎಷ್ಟು ಉಳಿತು, 14 ಎರಡಲೇ 28. ಹಾಂ, 2 ಉಳಿತು. 14 ಐದಲೇ 70. ಹಾಗಾಗಿ ಎಷ್ಟು ಪೆನ್ಗಳನ್ನು ಮಾರುತ್ತಾನೆ ಅಂದರೆ 25 ಪೆನ್ಗಳನ್ನು ಮಾರುತ್ತಾನೆ. ನೆಕ್ಸ್ಟ್ ನೋಡಿ, 16 ಮೀಟರ್ ಉದ್ದದ ಒಂದು ರೈಲು ವಿರುದ್ಧ ದಿಕ್ಕಿನಲ್ಲಿ ನಡೆಯುತ್ತಿರುವ ಒಬ್ಬ ವ್ಯಕ್ತಿಯನ್ನು 20 ಸೆಕೆಂಡ್ಗಳಲ್ಲಿ ದಾಟುತ್ತಾನೆ. ಓಕೆ, ನೋಡಿ ಇವಾಗ ಒಂದು ಟ್ರೈನ್ ಇದೆ. ಹೌದಾ? ಒಂದು ಟ್ರೈನು ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದೆ. ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಿದ್ದಾನೆ, ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಏನು ಮಾಡ್ತಾನೆ, ಅಪೋಸಿಟ್ ದಿಕ್ಕಲ್ಲಿ ಬರ್ತಿದ್ದಾನೆ. ಹೌದಾ? ಹಾಗಾದರೆ ಇವರಿಬ್ಬರು ಕ್ರಾಸ್ ಮಾಡೋದಕ್ಕೆ ಸಮಯ ಎಷ್ಟು ತಗೊಂಡಿದ್ದಾನೆ ಅಂದರೆ 20 ಸೆಕೆಂಡ್. ಮತ್ತೇನು ಕೊಟ್ಟಿದ್ದಾನಪ್ಪ, ಆ ರೈಲಿನ ವೇಗವು ಆ ವ್ಯಕ್ತಿಯ ವೇಗದ 5 ಪಟ್ಟು ಆಗಿದೆ. ಹಾಗಾದ್ರೆ ನೋಡ್ರಿ, ಇವನ ಸ್ಪೀಡು 1x ಇದ್ರೆ ಇವನ ಸ್ಪೀಡ್ ಎಷ್ಟಿದೆ, ರೈಲ್ವೆ ಸ್ಪೀಡ್ ಎಷ್ಟಿದೆ, 5x ಆಗುತ್ತೆ. ಹೌದಾ? ನೋಡಿ ಅವನೇನು ಹೇಳಿದ್ದಾನೆ, ನಾನಿವಾಗ ಏನು ಇಮ್ಯಾಜಿನ್ ಮಾಡ್ತೀನಿ, ಒಬ್ಬ ಮನುಷ್ಯನ ನೋಡಿ, ಅವನೇನಂತಾರೆ, ರೈಲಿನ ವೇಗವು ಆ ವ್ಯಕ್ತಿಯ ವೇಗದ 5 ಪಟ್ಟಿದೆ. ನಾನು ಈ ಮನುಷ್ಯನ ವೇಗನ ಎಕ್ಸ್ ಅಂತ ಅಂದ್ಕೊಂಡ್ರೆ ರೈಲಿಂದ ಏನಾಗಬೇಕು, 5x ಆಗಬೇಕು. ಹೌದಾ? ಸಿಂಪಲ್. ಸೊ ಅದೇ ಥರ ನೋಡಿ, ಇವಾಗ ಫಸ್ಟ್ ಆಫ್ ಆಲ್ ಎರಡು ಅಪೋಸಿಟ್ ಡೈರೆಕ್ಷನ್ ಬಂದರೆ ಏನಾಗುತ್ತೆ, ಸ್ಪೀಡ್ ಏನಾಗುತ್ತೆ, S1 ಪ್ಲಸ್ S2 ಆಗುತ್ತೆ. ಹೌದಾ? S1 ಪ್ಲಸ್ S2 ಆಗುತ್ತೆ. ಬಟ್ ಲೆಂತು, ಮನುಷ್ಯನ ಲೆಂತ್ ಕೂಡ್ಸೋಕೆ ಬರಲ್ಲ, ಖುದ್ದು ಯಾರ ಲೆಂತ್ ಕೂಡಿಸ್ಬೇಕು, ಈ ಟ್ರೈನಿನ ಲೆಂತು. ಅಂದರೆ ಟ್ರೈನಿನ ಲೆಂತ್ ಎಷ್ಟು ಕೊಟ್ಟಿದ್ದಾನೆ, 600 ಮೀಟರ್ ಕೊಟ್ಟಿದ್ದಾನೆ. ಹಾಕಿ ಇವಾಗ ಫಾರ್ಮುಲಾ ನೋಡಿ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್. ಓಕೆ, ಇವಾಗ ನೋಡಿ ಸ್ಪೀಡ್ ಹಾಕಿ, ಸ್ಪೀಡ್ ಅಂದ್ರೇನು, S1 ಪ್ಲಸ್ S2. ಅದರ ಮನುಷ್ಯಂದು ಎಕ್ಸು, ಈ ರೈಲಿಂದ 5x ಅಂದರೆ ಟೋಟಲ್ ಎಷ್ಟಾಯಿತು, 6x. ಡಿಸ್ಟನ್ಸ್ ಎಷ್ಟಿದೆ, ಡಿಸ್ಟನ್ಸು 600 ಮೀಟರ್ ಡಿವೈಡೆಡ್ ಬೈ ಸಮಯ 20 ಸೆಕೆಂಡ್. ಸೊ 0 0 2 ಒಂದೇ 2 30 ಅಂದರೆ ಎಷ್ಟಾಯಿತು, 6x ಇಸ್ ಈಕ್ವಲ್ ಟು 30. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 5. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂತು, 5 ಬಂತು. ಬಟ್ ನಮಗೇನು ಕೇಳಿದಾನೆ, ಆ ರೈಲಿನ ವೇಗ ಎಷ್ಟು, ರೈಲಿನ ವೇಗ ಕೇಳಿದಾನೆ. ರೈಲಿನ ವೇಗನ ಏನು ಕನ್ಸಿಡರ್ ಮಾಡಿದ್ದೀರಾ, ರೈಲಿನ ವೇಗನ 5x. ಹಾಗಾದರೆ 5x ಅಂದರೆ ಎಕ್ಸ್ ಬೆಲೆ ಏನು ಕಂಡುಹಿಡಿದಾರೆ, 5 ಆಯಿತು ಅಂದರೆ 25. ಸೊ ಆನ್ಸರ್ 25 ಬರೋಕ್ಕಾಗಿತ್ತು. ಬಟ್ ಏನಿದೆ ಆಪ್ಷನಲ್ಲಿ ಕಿಲೋಮೀಟರ್ ಪರ್ ಅವರ್ ಇದೆ. ಹಾಗಾದರೆ ಏನು ಮಾಡಬೇಕು, 18/5 ಮಾಡಿ, 5 ಮೇಲೆ 5 18 ಎಷ್ಟಾಗುತ್ತೆ, 90 ಕಿಲೋಮೀಟರ್ ಪರ್ ಅವರ್ ಬರುತ್ತೆ. ಯಾಕಂದರೆ ನಾವು ಮೀಟರ್ ಪರ್ ಸೆಕೆಂಡನ್ನು ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ, 90 ಕಿಲೋಮೀಟರ್ ಪರ್ ಅವರ್ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಬೋರ್ಡ್ ಮಾಸ್ ಮೇಲಿದೆ 0.5 ಹೋಲ್ ಸ್ಕ್ವೇರ್ 0.5
ಸೊ 0.5 ಹೋಲ್ ಸ್ಕ್ವೇರ್ ಪ್ಲಸ್ 0.05 ಹೋಲ್ ಸ್ಕ್ವೇರ್. ಸೊ ಇವಾಗ ನೋಡಿ ಸಿಂಪಲ್ 5 0.5 2 ಸರಿ ಗುಣಾಕಾರ ಮಾಡಿ. ಫಸ್ಟ್ ಏನು ಮಾಡಿ ಸಿಂಪಲ್ ಪಾಯಿಂಟ್ಗಳ ಬಗ್ಗೆ ತಲೆ ಕೊಡ್ಸೋಬಿಡಿ. 5 2 ಸರಿ ಗುಣಾಕಾರ ಮಾಡಿ. 5 ಇಲ್ಲಿ ಎಷ್ಟು ಬಂತು 25 ಸರ್. ಪ್ಲಸ್ ಅದೇ ಥರ ಇಲ್ಲಿ ಏನು ಬರುತ್ತಪ್ಪ 5 2 ಸರಿ ಗುಣಾಕಾರ ಮಾಡಿ 25 ಬರುತ್ತೆ. ಬಟ್ ಇಲ್ಲಿ ನೋಡಿ ಎಷ್ಟು ಪಾಯಿಂಟ್ ಬಿಟ್ಟು ಕೊಟ್ಟಿದೆ 1 ಪಾಯಿಂಟ್. ಅದೇ ಥರ ಇಲ್ಲಿ ನೋಡಿ ಎಷ್ಟು ಪಾಯಿಂಟ್ ಬಿಟ್ಟು ಕೊಟ್ಟಿದ್ದೀನಿ 2 ಪಾಯಿಂಟ್. ಫಸ್ಟ್ ಆಫ್ ಆಲ್ 2 ಪಾಯಿಂಟನ್ನು 2 ಸರಿ ಗುಣಾಕಾರ ಮಾಡಿದರೆ ನೀವು ಏನು ಮಾಡಬೇಕು 2ಕ್ಕೆ ಪಾಯಿಂಟ್ ಕೊಡಬೇಕು. ಅದೇ ಥರ ಈ ಥರ ತೊಗೊಂಡೆ. ಅದೇ ಥರ ಇಲ್ಲಿ ನೋಡಿ 2 ಪಾಯಿಂಟ್ ಇದ್ದಾವೆ ಅಂದರೆ 2 ಪಾಯಿಂಟಿಗೆ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ 4 ಪಾಯಿಂಟ್. ಅದೇ ಥರ ನೀವೇನು ಮಾಡಬೇಕು 4 ಪ್ಲೇಸ್ ಬಿಟ್ಟು 0. ಕ್ಲಿಯರ್ ಆಯ್ತಾ? ಇವಾಗ ನೋಡಿ 0.25 ಕೂಡಿಸ್ಬೇಕಲ್ಲ ಇವಾಗ 5 2 ಸಾರಿ ನೋಡಿ ಪಾಯಿಂಟಲ್ಲಿ 0.0025 ಕೂಡಿಸಿ 5 2 5 2. ಸೊ ಎಷ್ಟು ಬರುತ್ತೆ ಆನ್ಸರು 0.2525. ಸೊ ಆನ್ಸರ್ ಏನು ಬರುತ್ತೆ 0.2525. ನೆಕ್ಸ್ಟ್ ನೋಡಿ ಕೊನೆಯ ಕ್ವಶನ್ನು. ಒಂದು ಕುಟುಂಬದ ಆದಾಯ ಮತ್ತು ಖರ್ಚುಗಳ ನಡುವಿನ ಅನುಪಾತ 13:13 ಇದೆ. ನೋಡಿ ಒಂದು ಕುಟುಂಬದ ಆದಾಯ ಮತ್ತು ಏನು ಖರ್ಚಿನ ಅನುಪಾತ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ 19:13. ನೋಡಿ 19 ರೂಪಾಯಿ ಆದಾಯ ಇದ್ದರೆ 13 ರೂಪಾಯಿ ಖರ್ಚು ಅಂದರೆ ಉಳಿತಾಯ ಎಷ್ಟಾಯ್ತು ಹೇಳ್ರಿ? ನೋಡಿ ಇದರಲ್ಲಿ ಇರೋದು ಮೇನ್ ಇಂಪಾರ್ಟೆಂಟ್ ಕ್ವಶನ್. ಆದಾಯ 19 ರೂಪಾಯಿ ಇದ್ದರೆ ಖರ್ಚು ಎಷ್ಟಾಗ್ತಿದೆ 13 ಅಂದರೆ ಉಳಿತಾಯ ಎಷ್ಟಾಯಿತು 6 ಆಯಿತು. ಮುಂದೆ ಹೆಲ್ಪ್ ಆಗುತ್ತೆ. ಒಂದು ವೇಳೆ ಆ ಕುಟುಂಬದ ಖರ್ಚು ಎಷ್ಟು 29,510 ಆಗಿದ್ರೆ ನೋಡಿ ಖರ್ಚು ಕೊಟ್ಬಿಟ್ಟಿದ್ದಾನೆ ಎಷ್ಟಪ್ಪ 29,510. ಹೌದಾ? ಹಂಗಾದ್ರೆ ಎಷ್ಟು ಅನುಪಾತ ಇದೆ ನೋಡಿ 13 ಕಟ್ತಾ ಬರೋದು ನೋಡಿ 13 2 26 13 2 26 ಎಷ್ಟು ಬಂತು 13 2 26 ಮತ್ತೆ 13 2 26 13 91 ಎಷ್ಟು ಬಂತು ಒಂದು ಅನುಪಾತ ಬರೋಬ್ಬರಿ 2270. ಬಟ್ ನಿಮಗೆ ಯಾರು ಕೇಳಿದ್ದಾರೆ? ಹಾಗಾದರೆ ಆ ಕುಟುಂಬದ ಉಳಿತಾಯ ಅನುಪಾತ ಏನು ಬಂದಿದೆ 6 ಬಂದಿದೆ. ಸೊ ಇವಾಗ 2270ಕ್ಕೆ 6ರಲ್ಲಿ ಗುಣಾಕಾರ ಮಾಡಿ 6 0 6 42 6 2 12 4 16 6 2 8 1 6 2 12 1 13 ಬರುತ್ತೆ. ಸೊ ಆನ್ಸರ್ ಏನು ಬಂತು 13,620. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಕ್ಲಿಯರ್ ಆಯ್ತು ಅಂತ ಅನಿಸುತ್ತೀನಿ. ಇದು ಪಾರ್ಟ್ 2 ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲರೂ ನೋಡಿ ನೆಕ್ಸ್ಟ್ ಶಿಫ್ಟ್ ಬಗ್ಗೆ ನಾನು ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಇದೇ ಥರ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಎಲ್ಲರಿಗೂ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಇದೇ ಥರ ಡೈಲಿ ಒಂದು ಕ್ವಶನ್ ಪೇಪರ್ ಹಾಕ್ತೀನಿ. ಆಮೇಲೆ ಕೆಳಗಡೆ ಎಲ್ಲ ವಿಡಿಯೋಗಳಿಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಯಾವ ವಿಡಿಯೋ ನೋಡಿಲ್ಲ ಇದನ್ನು ನೋಡಿ. ಆಮೇಲೆ ಕರೆಂಟ್ ಅಕೌಂಟ್ಸ್ ಕೂಡ ಹಾಕ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್.